ಇನ್ನು ಬಂಧನವಾಗಿರುವಂಥ ಪ್ರಜ್ವಲ್ ರೇವಣ್ಣನನ್ನ ವಿಚಾರಣೆ ನಡೆಸೋದೇ SIT ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ. ಸಂತ್ರಸ್ತೆಯರ ಫೋಟೋವನ್ನ ಮುಂದಿಟ್ಟು ಪ್ರಶ್ನೆ ಕೇಳಿದ್ರೆ ಇವ್ರು ಯಾರು ನನಗೆ ಗೊತ್ತೇ ಇಲ್ಲ, ನನ್ನ ವಿರುದ್ಧ ಯಾಕೆ ಇವರು ದೂರು ಕೊಟ್ಟರು ಅಂತೆಲ್ಲ ಅಧಿಕಾರಿಗಳಿಗೆ ಪ್ರಜ್ವಲ್ ಮರು ಪ್ರಶ್ನೆ ಹಾಕ್ತಿದ್ದಾರಂತೆ. SIT ವಿಚಾರಣೆಯ ಇಂಟ್ರೆಸ್ಟಿಂಗ್ ವಿಚಾರಗಳೇನು, ಬನ್ನಿ ರಿಪೋರ್ಟ್ ನೋಡೋಣ. ರಾತ್ರಿ 10 ಗಂಟೆವರೆಗೂ ಪ್ರಜ್ವಲ್ ರೇವಣ್ಣ ವಿಚಾರಣೆ. ಸಮರ್ಪಕ ಉತ್ತರ ನೀಡದೆ ಜಾರಿಕೊಳ್ತಿರುವ ಪ್ರಜ್ವಲ್. ಮೊದಲ ರಾತ್ರಿ ಪ್ರಜ್ವಲ್ ರೇವಣ್ಣಗೆ SIT ಕಚೇರಿಯಲ್ಲಿ ಇದು ಮೊದಲ ರಾತ್ರಿ. ಅದಕ್ಕಾಗಿಯೇ ಏನೋ 11:30ರವರೆಗೂ ಪ್ರಜ್ವಲ್ಗೆ ನಿದ್ದೆನೇ ಬಂದಿಲ್ಲ. ಜೂನ್ 6ರವರೆಗೂ SIT ಕಸ್ಟಡಿಯಲ್ಲಿರುವ ಪ್ರಜ್ವಲ್ನನ್ನ ನಿನ್ನೆ ರಾತ್ರಿ 10 ಗಂಟೆವರೆಗೂ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಆದರೆ ಯಾವುದೇ ಪ್ರಶ್ನೆ ಕೇಳಿದ್ರೂ ಪ್ರಜ್ವಲ್ ಮಾತ್ರ ಉತ್ತರಿಸದೆ ಜಾರಿಕೊಳ್ತಿದ್ದಾರೆ. ಸಮರ್ಪಕವಾಗಿ ಉತ್ತರ ಕೊಡ್ತಾ ಇಲ್ಲ. ನಿನ್ನೆ ರಾತ್ರಿ ವಿಚಾರಣೆ ಬಳಿಕ ಕೊನೆಗೆ SIT ಸಿಬ್ಬಂದಿ ಊಟ ಕೊಟ್ಟು ತೆರಳಿದ್ರು. ಆದ್ರೆ ರಾತ್ರಿ 11:30 ಆದ್ರೂ ನಿದ್ದೆ ಮಾಡದೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ಕೂತಿದ್ದ. ನಿಮ್ಮ ಕೆಲಸ ಮಾಡಿ ನಾನೇನು ಹೇಳಲ್ಲ ಅಂತಿರೋ ಪ್ರಜ್ವಲ್ ಬಾಯಿ ಬಿಡಿಸೋದು SITಗೆ ದೊಡ್ಡ ಸವಾಲು. ಪ್ರಜ್ವಲ್ SIT ವಶದಲ್ಲಿದ್ರೂ ಆತನಿಂದ ಪ್ರಕರಣಗಳ ವಿಚಾರಣೆ ನಡೆಸೋದು ಅಧಿಕಾರಿಗಳಿಗೆ ಸವಾಲಾಗಿ ಪರಿಣಮಿಸ್ತಾ ಇದೆ. ಯಾಕೆಂದ್ರೆ ಪ್ರಜ್ವಲ್ ಹಳೆ ಮೊಬೈಲ್ ಇಲ್ಲ, ಹೊಸ ಮೊಬೈಲ್ನಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೂ ಸಿಗ್ತಾನೂ ಇಲ್ಲ. ಏನೇ ಕೇಳಿದ್ರೂ ಜಾರಿಕೊಳ್ತಿದ್ದಾರೆ ಅತ್ಯಾಚಾರ ಆರೋಪಿ. ದೂರು ಕೊಟ್ಟ ಮಹಿಳೆ ನಿಮಗೆ ಗೊತ್ತಾ? ನನಗೆ ದೂರು ಕೊಟ್ಟ ಮಹಿಳೆ ಯಾರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೆ ಕೆಲಸಗಾರರು ಎಷ್ಟು ಜನ ಅನ್ನೋದೇ ಗೊತ್ತಿಲ್ಲ. ತೋಟದ ಮನೆ, ಊರು, ಬೆಂಗಳೂರಲ್ಲಿ ಕೆಲಸದವರಿದ್ದಾರೆ. ನನ್ನ ವಿರುದ್ಧ ದೂರು ಕೊಟ್ಟವರು ಯಾರು? ಈ ಫೋಟೋದಲ್ಲಿರೋ ಸಂತ್ರಸ್ತೆ ನಿಮಗೆ ಗೊತ್ತಿಲ್ವಾ? ಈಕೆ ಯಾರೆಂದು ನನಗೆ ಗೊತ್ತಿಲ್ಲ. ಇವರನ್ನ ನಾನು ನೋಡಿಯೇ ಇಲ್ಲ. ನಾನು ಬೆಂಗಳೂರು, ಹಾಸನ, ದೆಹಲಿಯಲ್ಲಿರ್ತೀನಿ. ನನಗೆ ಇವರು ಯಾರು ಅನ್ನೋದೇ ಗೊತ್ತಿಲ್ಲ. ಇವರು ನನ್ನ ಬಗ್ಗೆ ಏನೆಂದು ದೂರು ಕೊಟ್ಟಿದ್ದಾರೆ? ಈಕೆ ಅತ್ಯಾಚಾರವಾಗಿದೆ ಎಂದು ದೂರು ನೀಡಿದ್ದಾರಲ್ಲ? ಹೌದಾ? ಅವರಿಗೆ ಹಾಗೆ ಆಗಿದೆಯಂತ? ಈ ವಿಚಾರಗಳು ನನಗೇನು ಗೊತ್ತೇ ಇಲ್ಲ. ಅವರಿಗೆಲ್ಲ ನಾನು ಯಾಕೆ ಹಾಗೆ ಮಾಡೋಕೆ ಹೋಗ್ಲಿ? ನನಗೆ ಅವರು ಯಾರು ಅನ್ನೋದೇ ಗೊತ್ತಿಲ್ಲ. 4 ವರ್ಷದ ಹಿಂದೆ ನಡೆದಿದೆ ಅಂತಾರೆ. ನನಗೆ ಅವರು ಯಾರು ಅನ್ನೋದೇ ಗೊತ್ತಿಲ್ಲ. ಯಾಕೆ ಆಗ ಅವರು ದೂರು ಕೊಟ್ಟಿರ್ಲಿಲ್ಲ? ದೂರು ಕೊಡದೆ ಇಲ್ಲಿಯವರೆಗೂ ಏನ್ ಮಾಡ್ತಿದ್ರಂತೆ? ನಾನು ಯಾರ ಜೊತೆಯೂ ಮಾತನಾಡಿಲ್ಲ. ಇವರು ಯಾರೆಂಬುದೇ ನನಗೆ ಗೊತ್ತಿಲ್ಲ. ನಿಮ್ಮ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿದೆಯಲ್ಲ? ಇದೆಲ್ಲ ಅವನೊಬ್ಬನ ಕೆಲಸ. ಅವನನ್ನ ಕರ್ಕೊಂಡು ಬನ್ನಿ. ಕಾರ್ತಿಕ್ ನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿ. ಆಗ ಇದಕ್ಕೆಲ್ಲ ಸರಿಯಾದ ಉತ್ತರ ಸಿಗುತ್ತೆ. ಮೊದಲು ಅವನನ್ನ ಅರೆಸ್ಟ್ ಮಾಡಿ ಕರೆತಂದು ಕೇಳಿ. ಎಷ್ಟು ದುಡ್ಡು ಕೊಟ್ಟು ಈಕೆಯನ್ನ ಕರೆತಂದಿದ್ದಾನೆ, ಆಗ ಎಲ್ಲ ಉತ್ತರ ನಿಮಗೆ ಸಿಗುತ್ತೆ. ನೀವು ಬಳಸುತ್ತಿದ್ದ ಮೊಬೈಲ್ ಏನಾಯ್ತು? ನಾನು ಬಳಸೋ ಮೊಬೈಲ್ ನನ್ನ ಬಳಿ ಇತ್ತು. ಅದು ಈಗ ನಿಮ್ಮ ಬಳಿ ಇದೆ. ಅದನ್ನ ಬಿಟ್ಟು ಇನ್ಯಾವ ಮೊಬೈಲ್ ಇಲ್ಲ. ನನಗೆ ಗೊತ್ತಿಲ್ಲ, ಬಹುಶಃ ಅದು ಕಳೆದು ಹೋಗಿರಬೇಕು. ಆ ಮೊಬೈಲ್ ನಾನು ಬಳಸುತ್ತಲೇ ಇರಲಿಲ್ಲ. ನನ್ನ ಮೊಬೈಲ್ಗಳು PA ಬಳಿ ಇರುತ್ತವೆ. ಅವರೇನೋ ಕಳೆದು ಹೋಗಿದೆ ಎನ್ನುತ್ತಿದ್ರು. ಕಳೆದ ವರ್ಷ ಅದರ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿರಬೇಕು. ಬೆಂಗಳೂರಿನ ಸಿವಿಲ್ ಕೋರ್ಟ್ ಪ್ರಜ್ವಲ್ನನ್ನ 6 ದಿನ SIT ಕಸ್ಟಡಿಗೆ ನೀಡಿದೆ. ಹಾಗಾಗಿ 3 ದಿನಗಳ ಒಳಗೆ SIT ಸ್ಥಳ ಮಹಜರು ನಡೆಸಲು ಸಿದ್ಧತೆ ನಡೆಸಿದೆ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ಕರೆದೊಯ್ದು ಹಾಸನ ಸರ್ಕಾರಿ MP ನಿವಾಸ, ಹೊಳೆನರಸೀಪುರದ ಮನೆ, ಫಾರ್ಮ್ ಹೌಸ್ ಸೇರಿ ಇತರ ಕಡೆಗೆ ಸ್ಥಳ ಮಹಜರು ನಡೆಸಲಾಗುತ್ತೆ. ಜೂನ್ 4ಕ್ಕೆ ಲೋಕಸಭಾ ಚುನಾವಣಾ ಫಲಿತಾಂಶ ಹಿನ್ನೆಲೆಯಲ್ಲಿ ಅದರೊಳಗೆ SIT ಮಹಜರು ಪ್ರಕ್ರಿಯೆ ಮುಗಿಸುವ ಸಾಧ್ಯತೆ ಇದೆ. ಜಗದೀಶ್ ಜೊತೆ ಕಿರಣ್ HV, TV9 ಬೆಂಗಳೂರು.